ದೋಸೆ ಬೇಕು ಅದು ಶಾಪ್ ಹೆಸರು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪ್ರಗತಿಗೆ ಎಕ್ಸಾಮ್ ಇತ್ತು, ಹಾಗೆ ನಾನು ಅಮ್ಮ ಮನೆಗೆ ಹೋಗಬೇಕು ಅಂತಾನು ಅನ್ಕೊಂಡ್ಬಿಟ್ಟಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಮೊಸರನ್ನ ಮಾಡಿಬಿಟ್ಟು ನಾನು ಜೀರಿಗೆ ನೀರು ಕುಡಿತೀನಿ. ಜೀರಿಗೆ ಮರ್ತೋದೆ ನೆನೆಸಿಲ್ಲ ಅಂತಂದರೆ ಬಿಸಿ ನೀರಿಗೆ ಜೀರಿಗೆ ಹಾಕಿದ್ರೆ ಸ್ವಲ್ಪ ಕುದಿಸ್ಬಿಟ್ರೆ ಸಾಕು, ಅದನ್ನು ಸೋಸ್ಬಿಟ್ಟು ಹಾಗೆ ಕುಡಿಬೋದು. ಇದು ತುಂಬಾ ಒಳ್ಳೆಯದು ಬೆಳಗಿನ ಟೈಮ್ ಕುಡಿಯೋದು. ಇನ್ನು ನಾನು ಹೊರಟೆ ಪ್ರಗತಿನ ಸ್ಕೂಲಿಗೆ ಕಳಿಸ್ಬಿಟ್ಟು. ಪ್ರೀತಮ್ ಎದ್ದಾ? ಇಲ್ವಾ? ಎದ್ದಿಲ್ವಾ? ಇವನು ಎದ್ದಾಳಷ್ಟರಲ್ಲಿ ಏನಾದರೂ ಮಾಡಿ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಕರೆಕ್ಟಾಗಿ ನಾನು ರೆಡಿ ಆದೆ, ಇವನು ಎದ್ದುಬಿಟ್ಟ. ಇವಾಗ ಅಟ್ರೆ ಏನು ಮಾಡೋದು ಅಂತ. ಫಸ್ಟ್ ಟೈಮ್ ನಾನು ನನ್ನ ಮಗನ ಈ ಥರ ಬಿಟ್ಬಿಟ್ಟು ಒಬ್ಬಳೇ ಹೋಗ್ತಾ ಇರೋದು. ಇಷ್ಟ ತನಕ ಡ್ಯಾಡಿ ಹತ್ತಿರ. ಇವಾಗ ನನ್ನ ಮಗನಿಗೆ ಏನಾದರೂ ಯಾಮಾರಿಸ್ಬಿಟ್ಟು ನಾನು ಹೊರಡಬೇಕು. ಅವ್ನು ಎದ್ದೇಳಕ್ಕೆ ಮುಂಚೆ ಹೋಗ್ಬಿಡೋಣ ಅಂತ ರೆಡಿಯಾಗಿ ಬ್ಯಾಗ್ ಎತ್ಕೊಂಡೆ, ಅಷ್ಟರಲ್ಲಿ ಎದ್ಬಿಟ್ಟ. ಸರಿ, ದೇವ್ರಿಗೆ ಒಂದು ಸ್ವಲ್ಪ ತುಪ್ಪ ದೀಪ ಹಚ್ಬಿಟ್ಟು ಇವತ್ತು ಶುಕ್ರವಾರ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದೀನಿ. ಇವತ್ತೇ ಫಸ್ಟ್ ಟೈಮ್ ಆ್ಯಕ್ಚುಲಿ. ನಾನು ಎಷ್ಟು ವರ್ಷ ಆಯಿತು, 3 ವರ್ಷದವನು ಆದ. ಫಸ್ಟ್ ಟೈಮ್ ನನ್ನ ಮನೆಯವ್ರ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ನಾನು ನಮ್ಮಮ್ಮನ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ವಿಘ್ನ ವಿನಾಶಕ ರಾಘವೇಂದ್ರ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಹತ್ರ ಹೇಳಿದ್ವಿ, ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ದೇವ್ರಿ ಬರೋ ತನಕ ಸಂಭಾಳವಷ್ಟು ಇದು ಕೊಡ್ಲಿ ಅಂತ. ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಅಮ್ಮಂಗೆ ಆಗಲಿ ಸುಮಾರು ವಾರದಿಂದ ಹುಷಾರಿಲ್ಲ ಅಂತಿದ್ರಪ್ಪ ಅಂತ ಕರೆದಿಲ್ಲ. ಸರಿ, ಹೋಗಿ ನೋಡ್ಕೊಂಡು ಬರೋಣ. ನಾವೇನೋ ಹೋದ್ರೆ ಒಂಥರ ಅವ್ರಿಗೆ ಎನರ್ಜಿ ಡ್ರಿಂಕ್ ಇದ್ದಂಗೆ, ನಮ್ಮನ್ನು ನೋಡ್ತಿದ್ದಂಗೆ ಒಂಚೂರು ಎನರ್ಜಿ ಬರುತ್ತೆ ಅವ್ರಿಗೆ. ಸರಿ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ನೋಡ್ಕೊಂಡು ಸಾಯಂಕಾಲ ತನಕ ಇದ್ಬಿಟ್ಟು ಬರೋಣ ಅಂತ. ಇವತ್ತು ಎಕ್ಸಾಮ್ ಇರಲ್ಲ ಅಂತ ಹೊರಟೆ. ಪ್ರಗತಿ 2 ದಿನ ರಜಾ ಅಂತ ಹೇಳಿದ್ರು. ಆಮೇಲೆ ನೋಡು, ಇಲ್ಲ ಮಮ್ಮಿ ಶುಕ್ರವಾರ ಎಕ್ಸಾಮ್ ಇದೆ ಅಂದ್ಬಿಟ್ರು. ಸರಿ, ಬಿಟ್ಟಿದ್ದೀನಿ, ಎಲ್ಲ ರೆಡಿಯಾಗಿ ಹೋಗಿತ್ತು. ಸರಿ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಹೊರಟ್ಬಿಟ್ಟಿದ್ದೀನಿ. ಈಗ ನಮ್ಮ ಮಗನಿಗೆ ಏನು ಹೇಳಿ, ಪ್ರೀತು ಬಾಯ್. ಅವನಿನ್ನೂ ನನ್ನ ನೋಡೇ ಇಲ್ಲ, ಕಂಡ್ಬಿಟ್ಟು ನನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಮಮ್ಮಿ ನೋಡಿಲಿ. ಸರಿ, ಇಲ್ಲಿ ನೋಡಿಲಿ, ನನ್ನ ನೋಡಿಲಿ. ಅದು ಕ್ಯಾಮ್ರಾ ನೋಡ್ತಿದ್ದಂಗೆ ಹಾಗೆ ಸ್ಮೈಲ್ ಮಾಡು ಅಂತೀವಲ್ಲ, ಈ ಕ್ಯಾಮ್ರಾ ನೋಡಿದ್ರೆ ಸಾಕು, ಅವನು ಫಸ್ಟು ಹಿಂಗೆ ಮಾಡ್ತಿರ್ತಾನೆ. ಹಾಂ, ಬೇಡ, ಬಂದ್ಮೇಲೆ ಕುಡಿತೀನಿ ಬಿಡು. ಟೈಮ್ ಆಗೋದು, ಟ್ರಾಫಿಕ್ ಜಾಸ್ತಿ. ಹಾಂ ಚಿನ್ನು, ಸುಸು ಮಾಡ್ಬಿಡ್ ಬಾ. ಓಕೆ, ಐ ಲವ್ ಯು ಪ್ರೀತು. ಹೇಳು, ಐ ಲವ್ ಯು ಮಮ್ಮಿ ಅನ್ಬೇಕು. ಹೇಳು, ಐ ಲವ್ ಯು. ನೆನ್ನೆ ಏನು ಗೊತ್ತಾ, ನಮ್ಮ ಮನೆಗೂ ಏನೋ ಮೇಲ್ಗಡೆ ಹೋಗ್ತಾ ಇದ್ರು ಟೆರೆಸ್ ಮೇಲೆ. ಮಮ್ಮಿ ಬಾಯ್, ಐ ಲವ್ ಯು ಅಂತ ಹೇಳ್ಬಿಟ್ಟು ಹೋಗ್ತಿದ್ದೇನೆ ನನಗೆ. ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ, ಎಕ್ಸಾಮ್ ಮುಗಿಯೋ ತನಕ ಹೋಗೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ನಾನು ಒಂಚೂರು ಏನೋ ಕೆಲಸ ಇದೆ, ಪೇರೆಂಟ್ಸ್ ಟೀಚರ್ ಮುಗಿಸಿ ಎಲ್ಲ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ಸರಿ ಅಂದ್ಕೊಂಡೆ, ಮನಸ್ಸಿಗೆ ಅನಿಸ್ತು ಅಂದಮೇಲೆ ನಾನು ಹೋಗ್ತೀನಿ, ನೋಡ್ಕೊಂಡು ಬಂದ್ಬಿಡೋಣ ಇನ್ನಷ್ಟೊತ್ತು ಹೋಗೋದಕ್ಕೆ ಅಂತ ಹೇಳಿ. ಅವನು ಹೋಗಿ ಇನ್ನು ನಾನು ಹೋಗಿ ಜೋರು ಅಳ್ತಾನೇನೋ ಅಂತ. ನನ್ನ ಮಗ ಇನ್ನು ಪ್ರೀತಮ್ನ ಮಲಗಿಸೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ. ಈ ನಡುವೆ ಒಂದು ಆಟ ಆಡ್ತಾನೆ ಇರ್ತಾನೆ. ನಾವು ನೆನಪು ಮಾಡಿ ಆ ಟೈಮ್ ಕರೆಕ್ಟಾಗಿ ಏನಾದರೂ ಪ್ಲಾನ್ ಮಾಡಿ ಈ ಥರ ಮಲಗಿಸಿದ್ರೆ ಮಾತ್ರನೇ ಮಲಗೋದು. ಸ್ವಲ್ಪ ಹೊತ್ತು ಹಿಂಗೆ ಹೆಗ್ಲ ಮೇಲೆ ಹಾಕೊಂಡು ಮಲಗಿಸಿದ್ದಕ್ಕೆ ಅವನು ನಿದ್ದೆ ಮಾಡ್ದ. ಮಲಗಿದ ತಕ್ಷಣ ಸಿಕ್ಕಾಪಟ್ಟೆ ಶೆಕೆ, ಅವ್ನ ಮೈ ಮೇಲೆ ಒಂದು ಬ್ರಷ್ಶೀಟ್ ಹಾಕಲೇಬೇಕು ಮತ್ತು ಫ್ಯಾನ್ ಆನ್ ಮಾಡಲೇಬೇಕು. ಇಷ್ಟೆಲ್ಲ ನೋಡು, ನಾವು ಬೆಡ್ ಸೈಡಲ್ಲಿ ಮಲಗಿರ್ತಾರೆ, ಮಕ್ಕಳು ಬಿದ್ದೋಗ್ತಾರೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ಲವ್ ಲ್ಯಾಪ್ ಕಂಫಿ ಬೇಬಿ ಬೆಡ್ ರೈಲ್ ಗಾರ್ಡನ್ನು ಹಾಕ್ತೀನಿ. ಇದು ಚಿಕ್ಕ ಮಕ್ಕಳಿಗೆ ಯೂಸ್ ಆಗುತ್ತೆ. ಮತ್ತು ನ್ಯೂ ಬರ್ನ್ ಬೇಬಿ ಇದ್ರೂ ಅಷ್ಟೇ, ಕೆಲವೊಮ್ಮೆ ಬೆಡ್ ಮೇಲೆ ಮಲಗಿಸೋ ಅಂತ ಏನು ಅವಶ್ಯಕತೆ ಇದ್ದಾಗ ಬೀಳೋ ಚಾನ್ಸಸ್ ಅಂತೂ 100% ಇರುತ್ತೆ. ಇದು ಒನ್ ಸೈಡಲ್ಲಿ ಹಾಕುವಂಥ ಒಂದು ಬೆಡ್ ಗಾರ್ಡು. ಇದನ್ನು ತುಂಬ ಮಕ್ಕಳ ಸೇಫ್ಟಿಗೆ ನಾವು ಯೂಸ್ ಮಾಡ್ಬೋದು. ಬೆಡ್ ಕರೆಕ್ಟಾಗಿ ಫಿಟ್ ಆಗುತ್ತೆ. ಅದ್ರ ಜೊತೆಗೆ ಇದು ಫೋಲ್ಡಬಲ್ ಮತ್ತು ಹೈಟ್ ಅಡ್ಜಸ್ಟಬಲ್ ಇರುತ್ತೆ. ಬೇಕಂತಂದರೆ ಹೈಟ್ ಕರೆಕ್ಟಾಗಿ ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ಕೋಬೋದು. ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ. ಬ್ರೀತೇಬಲ್ ಕ್ಲಾತ್ ಅಂದರೆ ಗಾಳಿ ಆಡೋದಕ್ಕೆ ಏನಾದರೂ ಮಕ್ಳಿಗೆ ತೊಂದರೆ ಆದರೆ ಅನ್ನೋ ಥರ ಇದ್ದರೆ ಇದು ತುಂಬ ಬ್ರೀತೇಬಲ್. ಒಂದು ಪಾಕೆಟ್ ಕೂಡ ಕೊಟ್ಟಿರ್ತಾರೆ. ಈಗ ಚಿಕ್ಕ ಮಕ್ಕಳನ್ನೆಲ್ಲ, ಈಗ ಹಾಲು ಕುಡಿಸೋ ಮಕ್ಳಿಗಾದ್ರೆ ಒಂದಿಷ್ಟು ಕರ್ಚೀಫು ಮತ್ತೊಂದು ಏನಾದರೂ ಬೇಕಾಗತ್ತಲ್ವ, ಹಾಗೆ ಈ ಥರ ಜಸ್ಟ್ 1 ಪ್ರೆಸ್ಸಲ್ಲಿ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋ
ಮಲ್ಕೋಬೋದು. ಮಕ್ಕಳು ಸೇಫಾಗಿ ಮಲಗಿರ್ತಾರೆ, ಯಾವುದೇ ಟೆನ್ಷನ್ ಇಲ್ದಲೆ ನಾವು ಕೂಡ ಮಕ್ಕಳನ್ನ ಮಲಗಿಸ್ಬೋದು. ನಿಮ್ಗೇನಾದರೂ ಈ ಥರ ನ್ಯೂ ಬಾರ್ನ್ ಬೇಬಿ ಅಥವಾ ಚಿಕ್ಕ ಮಕ್ಕಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ಬೈ ಮಾಡ್ಬೋದು. ಸುಸು ಮಾಡಿ ಫೈನಲಿ ಪ್ರೀತಮ್ನ ಯಾಮಾರಿಸಿ ಬಂದ್ವಿ. ಇವತ್ತು ನನ್ನ ಮಗ ನನ್ನ ಮೇಲೆ ಬಿಟ್ಟು ಹೋಗ್ಬಿಟ್ಟಿದ್ರೆ ಹೊಡ್ಕೋಬೇಕು, ಸ್ವಲ್ಪ ಅಡುಗೆ ಮಾಡಬೇಕು. ಮತ್ತು ನನ್ನ ಮಮ್ಮಿ ಅಂದರೆ ಪ್ರಗತಿ ಆ್ಯಕ್ಚುಲಿ ಒಂದು 11:30ಗೆಲ್ಲ ಸ್ಕೂಲಿಂದ ಬರ್ತಾರೆ, ಅವಾಗ ಕರ್ಕೊಂಬರ್ಬೇಕು. ನನ್ನ ಮಗ ನೋಡಿ ಏನು ಮಾಡ್ತಾಯಿದ್ದೆ. ಏನು ಮಾಡ್ತಾ ಇದೆಯಾ? ಇವತ್ತು ಫುಲ್ ಫ್ರೀಡಮ್ ಇವತ್ತು. ಏನು ಬರ್ತಾ ಏನು ಮಾಡ್ತಾ ಇದೆಯಾ? ಸರಿ, ಮಮ್ಮಿ ಇಲ್ಲಿ ಹಾಂ ಅದೇ 2 ಅವರ್ ಆಯ್ತು ಮಮ್ಮಿ ಹೋಗಿ ಗ್ಯಾಪ್ಸ್ಕೊಂಡ. ಹಾಂ ಇಲ್ಲಿ ಮಮ್ಮಿ ಇಲ್ಲಿ ಮಮ್ಮಿ ಪ್ರೀತು ಮಮ್ಮಿ ಇಲ್ಲಿ ಎಲ್ಲೋಯ್ತು? ಹಾಂ ಎಲ್ಲೋಯ್ತು ಮಮ್ಮಿ? ಪ್ರೀತು ಹೇಳೋದು ಎಲ್ಲೋಯ್ತು ಮಮ್ಮಿ? ಹಾಂ ಮಮ್ಮಿ ಎಲ್ಲೋಯ್ತು? ಹಾಂ ಪ್ರೀತು ಮಮ್ಮಿ ಎಲ್ಲೋಯ್ತಪ್ಪ? ಹಾಂ ಎಲ್ಲೋಯ್ತು? ಇಲ್ಲಿ ಮಮ್ಮಿ ಯಾರನ್ನೂ ಕೇಳ್ತಿಲ್ಲ, ಅವನಿಗೆ ಆಟ ಆಡ್ಬೇಕಷ್ಟೇ ಈಗ. ಸರಿ, ನಾನೇನು ಮಾಡ್ದೆ ಹೋಗ್ಬಿಟ್ಟು ನಾನು ಬರ್ತಾ ಹೋಗು ಪ್ರೀತಮ್ಮ ಹೋಗ್ಬಿಟ್ಟು 3 kg ಅಷ್ಟು ಮಟನ್ ತಂಬಿದ್ದೀವಿ. ಹಾಂ ಟಕ್ ಸರಿ, ನಾನು ನಮ್ಮ ಪ್ರೀತಮ್ಮ ಹೋಗ್ಬಿಟ್ಟು ಗೇಟ್ ಆಪೋಸಿಟ್ ಒಂದು ಮಟನ್ ಶಾಪ್ ಇದೆ, ಅಲ್ಲಿ ಹೋಗ್ಬಿಟ್ಟು 3/4 kg ಮಟನ್ ತಗೊಂಡೆ. ಮಟನ್ ಕರಿ ಮಾಡೋದ ಇಲ್ಲ ಬಿರಿಯಾನಿ ಮಾಡೋದು ನೋಡ್ತಾ ಇದ್ದೀನಿ. ಥಿಂಕ್ ಮಾಡಿ ಮಾಡಬೇಕು ನೋಡ. ಬಟ್ ಈಗ 11:45ಗೆಲ್ಲ ಪ್ರಗತಿ ಬರುತ್ತೆ, ಪ್ರಗತಿ ಕರ್ಕೊಂಬರಕ್ಕೆ ಹೋಗ್ಬೇಕು. ನಮ್ಮದೇ ಕೆಲಸ ಇವತ್ತು. ಅಕ್ಕಂಗ ಚಪ್ಪಲಿ ಬಾ, ಚಪ್ಪಲಿ ಬಾ. ಸಾಕು. ಬೀಳ್ತೀಯಾ? ಹತ್ತು. ಕೂತು ಕೂಚು. ಡೋರ್ ಹಾಕು. ಥ್ಯಾಂಕ್ ಯು. ಎಲ್ಲ ಹೋಗೋಣ? ಅಕ್ಕ ಕರ್ಕೊಂಡು ಹೋಗೋಣ? ಎಲ್ಲ ಹೋಗೋಣ ಈಗ? ಎಲ್ಲ ಹೋಗೋಣ? ಏನದು? ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಏನ್ ಮಾಡೋದು, ಮಮ್ಮಿ ಇಲ್ವಲ್ಲ. ಸರ್ ಮಮ್ಮಿ ನೀನು ಮಟನ್ ತಿನ್ನಲ್ಲ, ನನಗೆ ಪ್ರೀತಿ ಮುಗಿಸ್ತಾರೆ ಮಟನ್ ಮಾಡಿದ್ದೀವಿ, ಮಟನ್ ಕರಿ ಮಾಡಿದ್ದೀವಿ. ನಿಮಗೆ ಏನಿಲ್ಲ, ನನಗೆ ಕರ್ಡ್ ರೈಸ್ ಇದೆ. ಮಮ್ಮಿಗೋಸ್ಕರ ಏನಾದರೂ ಸರ್ಪ್ರೈಸ್ ಆಗಿ ಮಾಡೋಣವಾ? ಸರ್ಪ್ರೈಸ್ ಮಮ್ಮಿ ಮಟನ್ ತಿನ್ಸ್ಕೊಡೋದು ಇವತ್ತು. ಮಮ್ಮಿ ತಿನ್ನಲ್ವಲ್ಲ? ತಿನ್ನೋದು ತುಂಬ ಚೆನ್ನಾಗಿದೆ, ಬಟ್ ಒಂದು ಪೀಸ್ ತಿನ್ಸ್ಕೊಡ. ಬೇಡ, ಓಕೆ ನಾನು ಬಿಡಲ್ಲ. ಯಾಕೆ ತಿನ್ಬಾರ್ದು? ಆ ಥರ ಯಾಕೆ? ನನ್ನ ನಿಮ್ಮ ಬಾಯಲ್ಲಿ ಕಮ್ಮಿ ಆಗಿದೆ, ಇನ್ನೊಂದು ಸ್ವಲ್ಪ ಇನ್ನೊಂದು ಮಸಾಲೆ ಹೊಡ್ಬಿಟ್ಟು ಇದು ಮಾಡಿ. ಅಮ್ಮ ಊಟ ಕೊಡಲ? ಬೇಡ, ಇವಾಗ ತಾನೇ ಬಸ್ಸಲ್ಲಿ ತಿನ್ಕೊಂಬಂದೆ. ಹಾಫ್ ಅನ್ ಅವರ್ 1 ಅವರ್. ಹ್ಞೂ ಸರಿ, ಓಕೆ, ಆಮೇಲೆ ತಿನ್ನೋದು.
ಎಲ್ಲ ಆಯ್ತು. ಇವಾಗ ಪ್ರೀತು ಮನ್ಗಿಸ್ಬೇಕು. ಆದ್ರೆ ಮಮ್ಮಿನ್ ಬಿಟ್ರೆ ಪ್ರೀತುನ್ ಯಾರು ಮನ್ಗಿಸಕ್ಕಾಗಲ್ಲ. ಡ್ಯಾಡಿನೂ ಮನ್ಗಿಸಕ್ ಟ್ರೈ ಮಾಡಿದ್ರು, ಆದ್ರೆ ಡ್ಯಾಡಿನೇ ಮನಿಕೊಂಡ್ಬಿಟ್ರು. ಅದಕ್ಕೆ ಸೊ ನಾನೊಂದು ಪ್ಲಾನ್ ಮಾಡಿದೆ. ನಾಳೆ ವುಮೆನ್ಸ್ ಡೇ, ಎಲ್ಲರಿಗೂ ಹ್ಯಾಪಿ ಅಡ್ವಾನ್ಸ್ ವುಮೆನ್ಸ್ ಡೇ. ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಮಾಡಬೇಕು ಅಂತ. ಆದ್ರೆ ನಮ್ಮ ಡ್ಯಾಡಿ ನಾನು ಪ್ಲಾನ್ ಮಾಡ್ಕೊಂಡಿದ್ವಿ ಮಮ್ಮಿನ ಸರ್ಪ್ರೈಸ್ ಮಾಡ್ಬೇಕು ಅಂತ. ಆದ್ರೆ ನಾನು ಇವತ್ತು ಡ್ಯಾಡಿನೂ ಮಮ್ಮಿನೂ ಸರ್ಪ್ರೈಸ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಸ್ವೀಟ್ ರೆಸಿಪಿ ಮಾಡಬೇಕು ಅಂತ ಮನೇಲೆ. ನಮ್ಮ ಮಮ್ಮಿ ಫೇವ್ರೇಟು ಮೈಸೂರು ಪಾಕು. ಹೆಂಗ್ ಮಾಡೋದು ಅಂತ ಇವಾಗ ಬೇಗ ಮಾಡಿಬಿಡೋಣ. ಇವಾಗಲೇ ಡ್ಯಾಡಿ ಮನಿಕೊಂಡಿದ್ದಾರೆ. ಪ್ರೀತು ಮನಿಕೊಳ್ಳಲ್ಲ. ಅವನು ಅಂಟಿ ರೇಮ್ಸ್ ಹಾಕೊಟ್ಟಿದ್ದೀನಿ. ಅವನು ಹಾಡ್ತಾ ಹಂಗೆ ಮನಿಕೊಂತಾನೆ. ಅಷ್ಟರಲ್ಲಿ ನಾನು ರೆಡಿ ಮಾಡ್ಕೊಂಡಿರ್ತೀನಿ. ನಮ್ಮ ಡ್ಯಾಡಿ ಅದಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಮುಗಿಸಿರ್ತೀನಿ. ಇವಾಗ ಬನ್ನಿ ನಿಮಗೆ ತೋರಿಸ್ತೀನಿ ಮೈಸೂರು ಪಾಕ್ ರೆಸಿಪಿ ಹೆಂಗ್ ಮಾಡೋದು ಅಂತ. ಸೊ ಇವಾಗ ಪ್ರೀತುನ ಮನ್ಗಿಸ್ಬೇಕು. ಆದರೆ ಪ್ರೀತು ಮನಿಕೊಂತ ಇಲ್ಲ. ಡ್ಯಾಡಿ ಮನ್ಗಿಸಕ್ಕೆ ಹೋದ್ರು, ಆದರೆ ಡ್ಯಾಡಿನೇ ಮನಿಕೊಂಬಿಟ್ರು. ಪ್ರೀತುಗೆ ರೇಮ್ಸ್ ಹಾಕೊಟ್ಟಿದ್ದೀನಿ. ಅವ್ನು ನೋಡ್ಬೇಕಾದ್ರೇ ಮನಿಕೊಂತಾನೆ. ಇದು ನಾಳೆ ವಿಮೆನ್ಸ್ ಡೇ. ಎಲ್ಲರಿಗೂ ಹ್ಯಾಪಿ ಅಡ್ವಾನ್ಸ್ ವಿಮೆನ್ಸ್ ಡೇ. ನಾನು ಮತ್ತು ಡ್ಯಾಡಿ ಮಮ್ಮಿಗೆ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದು. ಆದರೆ ನಾನೇ ಡ್ಯಾಡಿಗೆ ಮತ್ತು ಮಮ್ಮಿಗೆ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ ಸ್ವೀಟ್ ರೆಸಿಪಿ ಮಾಡೋಕ್ಕೆ. ನಮ್ಮ ಮಮ್ಮಿ ಫೇವ್ರೆಟ್ ಸ್ವೀಟು ಮೈಸೂರು ಪಾಕು. ಅದನ್ನು ಮಾಡಬೇಕು ಅಂತ. ನಮ್ಮ ಮಮ್ಮಿ ಮಾಡಿಲ್ಲ ಅಂದ್ಕೊತೀನಿ. ಅದಕ್ಕೆ ಇವತ್ತು ನಾನು ಹೋಮಲ್ಲಿ ಮಾಡ್ತಿದ್ದೀನಿ. ರೆಸಿಪಿನೂ ಶೇರ್ ಮಾಡ್ಕೊತೀನಿ. ಓಕೆ, ಮಾಡೋಣ. ಬೇಗ ಆಗುತ್ತೆ. ಇವಾಗ ಗೀನ ಫಸ್ಟು ಬಿಸಿ ಮಾಡ್ಕೊಬೇಕು. ಇವಾಗ ಬೇಸನ್ ಬ್ರೌನ್ ಆಗೋ ತನಕ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಫೈನಲಿ ರೆಡಿ ಆಯಿತು. ಇವಾಗ ಈ ಬ್ಯಾಟರ್ನ ಒಂದು ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ತನಕ ಇಡಬೇಕು. 2 ಅವರ್ಸ್ ಎಲ್ಲ ಮಮ್ಮಿ ಬರೋ ತನಕ ಇಡಬೇಕು. ಯಾರಿಗೂ ಗೊತ್ತಾಗಬಾರ್ದು. ಇವಾಗ ಮೇನ್ ಪಾರ್ಟ್ ಬಂದ್ಬಿಟ್ಟು ಇದನ್ನು ಸೀಕ್ರೆಟಾಗಿ ಇಕ್ಕದೆ ಇರೋದು. ತುಂಬ ಕಷ್ಟಪಟ್ಟು ಯಾರಿಗೂ ಗೊತ್ತಾಗಬಾರ್ದು ಅಂತ ತುಂಬ ಕಷ್ಟಪಟ್ಟು ನಾನು ರೆಸಿಪಿ ಮಾಡಿರೋದು. ನಂಗೆ ತುಂಬ ಖುಷಿ ಆಗ್ತಿದೆ ಚೆನ್ನಾಗಿ ಬಂದಿದೆ ಅಂತ. ನೋಡಿಲ್ಲ, ಟೇಸ್ಟ್ ಮಾಡಿಲ್ಲ. ಮಮ್ಮಿ ಹೇಳೋ ತನಕ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಮಮ್ಮಿಗೆ ಹೇಳಬೇಕು ಬೇಗ ಅಂತ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬಂದರೆ ನಂಗೆ ಸರ್ಪ್ರೈಸ್ ಕೊಡೋಕ್ಕೆ ಇನ್ನೂ ಚೆನ್ನಾಗಾಗುತ್ತೆ. ಇನ್ನೂ ಯಾರೂ ಎದ್ದಿಲ್ಲ, ಇನ್ನೇನು ಎದೊಂಬೋದು ಅನ್ನೋಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು ನಾನು ಏನು ಮಾಡಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡೋದು. ಹಂಗೆ ನನ್ನ ಪ್ಲಾನ್. ತುಂಬ ಕಷ್ಟಪಟ್ಟಿದ್ದೀನಿ ಮಾಡೋಕ್ಕೆ. ಮಾಡೋದಾದ್ಮೇಲೆ ಅದನ್ನು ಕ್ಲೀನ್ ಮಾಡಿದ್ದೀನಿ ಫುಲ್ಲು. ಒಂಚೂರು ಗೊತ್ತಾಗಬಾರ್ದು ನನಗೆ. ಇವಾಗ ಯಾರಿಗೂ ಗೊತ್ತಾಗಲ್ಲ, ಹಂಗೆ ಆ್ಯಕ್ಟಿಂಗ್ ಮಾಡಬೇಕು. ಅದಕ್ಕೆ ಫಸ್ಟು ನಾನು ಮಮ್ಮಿ ಸ್ವೀಟ್ ಎಲ್ಲ ಮಾಡಿದಾಗ ನಾನು ಫಸ್ಟ್ ತಿನ್ನಬೇಕು. ಆದರೆ ಈ ಸರಿ ನಾನು ಟೇಸ್ಟು ಮಾಡಲಿಲ್ಲ ಸ್ವೀಟ್ ಹೆಂಗೆ ಬಂದು ಮಮ್ಮಿನೇ ಹೇಳಲಿ ಅಂತ ತುಂಬ ಕಷ್ಟಪಟ್ಟಿದ್ದೀನಿ. ಇದಕ್ಕೆ ನೋಡೋಣ ಮಮ್ಮಿ ಏನು ಹೇಳ್ತಾರೆ ಅಂತ. ನಾನು ಅದಕ್ಕೆ ವೇಟ್ ಮಾಡ್ತಾ ಇರೋದು ಜಾಸ್ತಿ.
ಸೊ ಇದಿಷ್ಟು ನಮ್ಮ ಮನೇಲಿ ನಡೆದಿರೋ ಕತೆ. ನನಗೆ ಸರ್ಪ್ರೈಸು, ಯಾವತ್ತೂ ಮಾತಾಡ್ದಲ್ಲಿರೋರೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಪಾಡಿಗೆ ನಾನು ಹೊರಟ ಮೇಲೆ ಫ್ರೂಟ್ಸ್ ವೆಜಿಟೇಬಲ್ಸ್ ತೊಗೋಬೇಕಂತ ಹೇಳ್ಬಿಟ್ಟು ಬಗ್ಲುಗುಂಟೆ ಮೇಲೆ ಬಂದೆ. ನಾನು ಇಲ್ಲಾಂದ್ರೆ ಫ್ಲೈಓವರ್ ಮೇಲೆ ಹೋಗ್ಬೋದು, ಗೊರಗುಂಟೆಪಾಳ್ಯದಿಂದ. ಅಲ್ಲಿ ಹೋದ್ರೆ ಫ್ರೂಟ್ಸು ವೆಜಿಟೇಬಲ್ಸ್ ಅಂತ ಏನೂ ತೊಗೊಳಕ್ಕಾಗಲ್ಲ, ಗಾಡಿ ನಿಲ್ಸೋಕ್ಕೆ ಆಗಲ್ಲ, ಫ್ಲೈಓವರ್ ಮೇಲೆ ಬಂದ್ಬಿಡ್ಬೇಕು. ಲಾಸ್ಟ್ ಟೈಮ್ ನಾನು ನನ್ನ ತಮ್ಮ ಒಂದ್ಸರಿ ಬಂದು ಇಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ತೊಗೊಂಡೋಗಿದ್ವಿ. ತುಂಬ ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಎಲ್ಲ ವೆರೈಟಿ ಫ್ರೂಟ್ಸು ಸಿಗುತ್ತೆ ನಿಮಗೆ. ಇಂಥ ಫ್ರೂಟ್ಸ್ ಇಲ್ಲ, ಇಂಥ ತರಕಾರಿ ಇಲ್ಲ ಅನ್ನೋ ಅಂಥದ್ದೇ ಇಲ್ಲ. ಲಾಸ್ಟ್ ಟೈಮ್ ಹೇಗೆ ನೋಡಿದ್ನೋ ಹಾಗೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಫ್ರೆಶ್ ಆಗೇ ಇತ್ತು. ಅಂದರೆ ಒಂದು ವೆಜಿಟೇಬಲ್ಸ್ ಫ್ರೂಟ್ಸ್ ಶಾಪನ್ನು ಈ ಥರ ಮೇಂಟೈನ್ ಮಾಡಿದ್ರೆ ನಿಜವಾಗ್ಲೂ ಯಾರಾದರೂ ಹೋಗ್ದಲ್ಲೇ ಇರೋರು ಕೂಡ ಹೋಗ್ತಾರೆ. ನಾನು ಇನ್ನು ಈಗ ತಾನೇ ಅವರೆಲ್ಲನೂ ಟ್ರೇ ಎಲ್ಲ ಖಾಲಿ ಮಾಡಿ ಎಲ್ಲ ಜೋಡಿಸ್ತಾ ಇದ್ರು. ಆಮೇಲೆ ಏನು ಗೊತ್ತಾ, ಕೆಲವೊಬ್ರು ಅದು ಹಾಳಾಗಿದೆ ಒಣಗೋಗಿದೆ ಅಂತ ಅಂದ್ರೂ ಅಲ್ಲೇ ಇಟ್ಕೊಂಡಿರ್ತಾರೆ. ಬಟ್ ಈ ಶಾಪಲ್ಲಿ ಹಂಗಲ್ಲ, ಅದೆಲ್ಲ ಚೇಂಜ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನೀವು ಇಡೀ ತರಕಾರಿ ಶಾಪ್ ಎಲ್ಲ ಕಡೆ ನೋಡಿದ್ರು ಎಲ್ಲೂ ಕೂಡ ಆ ಥರದ್ದು ಸಿಗ್ತಾನೆ ಇರಲಿಲ್ಲ. ಇನ್ನು ನಿಂಬೆಹಣ್ಣು ತೊಗೊಳ್ಳೋಣ ಅಂದ್ಕೊಂಡೆ, ಅಮ್ಮ ಮನೆ ಹತ್ರನೇ ನಿಂಬೆಹಣ್ಣು ಸಿಗೋದ್ರಿಂದ ಬೇಡ ಏನಾದರೂ ತೊಗೊಳ್ಳೋಣ ಅಂತ. ಅಮ್ಮ ಇನ್ನೊಂದು ತರಕಾರಿ ಏನು ಅಂತಂದರೆ ಇಟ್ಕೊಂಡು ಅಡುಗೆ ಮಾಡಲ್ಲ, ಅಷ್ಟು ಟೈಮ್ ಕೊಡೋದಿಲ್ಲ ಅಡುಗೆಗೆಲ್ಲ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸೇ ಜಾಸ್ತಿ ತೊಗೊಂಡು ಹೋಗೋಣ, ಅಟ್ಲೀಸ್ಟ್ ಅಡುಗೆ ಆಗಿಲ್ಲ ಅಂದಾಗ ಅಥವಾ ಏನಾದರೂ ಬೇಕು ಅಂದಾಗ ಸ್ವಲ್ಪ ಫ್ರೂಟ್ಸ್ ಆದರೂ ತಿನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ವಿಡಿಯೋ ಮಾಡಿದೆ. ನಿಯರ್ ಯಾರಾದರೂ ಇದ್ದರೆ ಇಲ್ಲಿ ಬಂದು ನೀವು ಆರಾಮಾಗಿ ಎಲ್ಲ ಥರ ವೆಜಿಟೇಬಲ್ಸ್ ಇದೆ. ಇಂಥದ್ದಿಲ್ಲ, ಬ್ಲೂಬೆರಿಯಿಂದನೂ ಇದೆ ಇಲ್ಲಿ. ಈ ಥರದೊಂದು ಶಾಪ್ ನಮ್ಮನೆ ಹತ್ರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡು ಬಂದೆ. ತುಂಬ ಫ್ರೆಶ್ ಆಗಿ ಸಿಗುತ್ತೆ. ಸ್ವಲ್ಪ ಎಲ್ಲ ತಗೊಂಡು ನಾನು ಹೊರಟೆ. ಎಲ್ಲ ಆಚೆನೇ ಇಲ್ವಲ್ಲ, ಎಲ್ಲ ಹೋಗಿದ್ದಾರೆ. ನಮ್ಮ ಮದರ್ ಇಂಡಿಯಾ, ನಮ್ಮ ಬೈರ ನೋಡಿಬಿಟ್ಟ ಗುರ್ತು ಸಿಕ್ತೇನೋ, ಗುರ್ತು ಸಿಕ್ಕ. ಯಾರು ನಾನು ಅಮ್ಮ ನಿಂಗಲ್ಲ ಹೇಳಿದ್ನಲ್ಲ ನಿನ್ನೆನೆ ಬರ್ತೀನಿ ಅಂತ. ಮನಿಕೊಂಡಿದ್ದ ಬೈರ ಹೆಲ್ಮೆಟ್ ಹಾಕಿರೋಕ್ಕೆ ಕಂಡಿಡಿಯಲ್ಲ ಅಂದ್ರೆ ಕಂಡಿಡ್ಬಿಡು. ಹಣ್ಣು ಹುಷಾರಿಲ್ಲ ಅಂದಲ್ಲ, ಅದಕ್ಕೆ ತಗೊಂಬಂದೆ. ಬೈರಾ ಎಲ್ಲ ಯಾರು ಬಂದೇ ಇಲ್ವಲ್ಲೋ, ಗೇಟು ತೆಗ್ದಿಲ್ಲ. ಬಾ ಬೈರಾ, ಏನು ತಂದಿಲ್ಲ, ನಿಂಗೇನು ತಂದಿಲ್ಲ. ನೀ ಹಣ್ಣು ತಿಂತೀಯಾ? ಹಾಲು ಕುಡಿತ, ನಾವು ಹಾಲನ್ನ ತರಬೇಕಿತ್ತ? ಬೈರಂಗ್ ಒಂದು ಅರ್ಧ ಲೀಟ್ರ್ ಎಕ್ಸ್ಟ್ರಾ ತಂದಿದ್ರೆ ಆಗೋದು. ಮಾರಿ ಕಣ್ಣು ಊರಿ ಕಣ್ಣು ಯಾವುದೋ ಒಂದು ರೀಲ್ ನೋಡಿದ್ನಾ, ಬಾಯಲ್ಲಿ ಅದೇ ಹಾಡು ಬರ್ತಾ ಇದೆ ನನಗೆ. ನಮ್ಮ ಬಿಳಿ ರಾಣಿ, ಬಿಳಿಯಕ್ಕ ಇವಳು ಗಾಬ್ರಿಲೇ ಇರ್ತಾಳೆ ಯಾವಾಗಲೂ, ಗಾಬ್ರಿ ರಾಣಿ. ಯಾರು ನೀನು ಮುಟ್ಟಲ್ಲ ಬಿಡು. ನೋಡಿ ಅವಳಿಗೆ ಮುಖ ಮುಟ್ಟಂಗಿಲ್ಲ ಯಾರೂ. ಇಲ್ಲೊಬ್ಳು ಕೆಂದು ರಾಣಿ ಅವಳೆ. ಆ್ಯಂಡ್ ಮೇಡಮ್ ಏನು ಮಾಡ್ತಾಯಿದ್ದೀರಾ ಮೇಡಮ್? ಬಾಯ್. ಏನು ಇಲ್ಲ, ನಿನ್ನ ಬಿಸ್ಕೆಟ್ ಎಲ್ಲ ಕೊಡಂಗಿಲ್ವಲ್ಲ ನಿಂಗೆ, ಅದಕ್ಕೆ ತರಲ್ಲ. ಹಾಂ ಏನು ತಿನ್ಕಂತೀಯ? ನನ್ನ ಕೈನೇ ತಿಂತೀಯಾ? ಅವನಿಗೆ ಖುಷಿ. ಮಂಜ ನಾನು ಅಲ್ಲೇ ಹೋಗಿದ್ದೆ, ಚೆನ್ನಾಗಿ ಇವತ್ತಾಗಲೇ ಫ್ರೆಶ್ ಆಗಿ ಎಲ್ಲ ತಂದೆ. ಇವತ್ತು ಶುಕ್ರವಾರ, ನಾನು ಭಾನುವಾರ ಮಾತ್ರ ಇದು ಮಾಡ್ತಾರೆ. ಒಣಗೇನು ಹೋಗಲ್ಲ ತಿನ್ನಮ್ಮ. ಈ ಹಸಿ ತರಕಾರಿ ತಿನ್ನಕ್ಕೆ ಹೇಳಿದ್ರಲ್ಲ ಅವ್ರು, ನೀನು ತಿಂದೇ ಇಲ್ಲ, ಅದಕ್ಕೆ ಹಸಿ ತರಕಾರಿ ತಿನ್ನೋ ಅಂಥದ್ದು ಮಾತ್ರ ತಂದಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಹಣ್ಣು. ಅದು ಶಾಪ್ ಹೆಸರು ನಾನು ತೋರ್ಸೋಣ ಅಂತ ಅನ್ಕೊಂಡೆ, ನಿಯರ್ ಇರೋರಿಗೆ ಆಗುತ್ತೆ ಅಂತ. ಇದೇನು ಅಂತಂದರೆ ಹಳ್ಳಿ ತೋಟ ಅಂತ ಹೇಳ್ಬಿಟ್ಟೈತೆ, ಫ್ರೂಟ್ಸ್ ವೆಜಿಟೇಬಲ್ಸು. ಈ ಬಗ್ಲುಗುಂಡೆಲಿ ಯಾರಾದರೂ ಹೋಗಂಗಿದ್ರೆ ಹೋಗ್ಬೋದು. ಪ್ರತಿದಿನ ಫ್ರೆಶ್ ಆಗಿ ಹಾಕ್ತಾರಂತ. ನಾವು ಇವತ್ತೆಲ್ಲ ತರಕಾರಿ ತುಂಬ್ತಾಯಿದ್ರು. ಅಂದರೆ ಸೇಲ್ ಹೆಂಗಾಗುತ್ತೋ ಹಂಗೆ, ಚೆನ್ನಾಗಿ ಸೇಲ್ ಆದರೆ ಫ್ರೆಶ್ ಆಗಿ ತಂದು ಹಾಕ್ತಾ ಇರ್ತಾರೆ. ಈ ಥರ ನಮ್ಮನೆ ಹತ್ರ ಫ್ರೆಶ್ ಆಗಿ ಜೋಡಿಸಿರೋದನ್ನ ನಾನು ನೋಡೂ ಇಲ್ಲ, ಅಂಥದ್ದೊಂದು ಶಾಪು ಸಿಕ್ಕಿಲ್ಲ ನನಗೆ. ಸಿಕ್ಕಿದ್ರೆ ನಮ್ಮನೆಗೆ ಎಷ್ಟು ಬೇಕಾಗಿತ್ತು ಅಷ್ಟು ಫ್ರೂಟ್ಸ್ ಎಲ್ಲ ಅಲ್ಲೇ ತಗೊಂಬಿಡ್ತಾ ಇದೆ. ಹುಡುಕೊಂಡು ಹೋಗ್ಬೇಕು. ಆಮೇಲೆ ಎಲ್ಲ ಥರ, ಯಾವ ಥರ ಫ್ರೂಟ್ಸ್ ಬೇಕಮ್ಮ, ಏನು ಕಣ್ಣಿಗೆ ಯಾವ್ದು ತಳ್ಳಿ ಯಾವ್ದು ಬಿಡಲಿ ಅನ್ನೋ ಥರ ಮಡಗೋರು ಗೊತ್ತಾ.
ಹೇಳ್ಬೇಕಾದ್ರೆ ಅವ್ರು ಹೋಗ್ಲಿ. ಹಣ್ಣು ಇಂಥ ಹಣ್ಣು ಇಲ್ಲ ಅನ್ನಂಗಿಲ್ಲ. ಆ್ಯಪಲ್ಲೇ ಒಂದು 3 ಥರ ಆ್ಯಪಲ್ ಮಡ್ಗೋರೆ, ಎಲ್ಲ ಥರ. ತರಕಾರಿಲೂ ಅಷ್ಟೇ, ಇಂಥ ಜಾತಿ ತರಕಾರಿ ಇಲ್ಲ ಅನ್ನಂಗಿಲ್ಲ, ಹಂಗೆ ಸಿಗುತ್ತೆ. ಅದು ಅಲ್ಲಿ ಬಗ್ಲುಗುಂಟೆಲಿ ಆರಾಮಾಗಿ ಯಾರಾದರೂ ಕಾಳರ್ ಇದ್ರೆ ತಗೊಬೋದು. ಎಲ್ಲ ಹಸಿ ತರಕಾರಿ ತಿನ್ನಕ್ಕೆ ತಂದಿರೋದು, ಅಡುಗೆ ಮಾಡೋಕ್ಕೆ ತರಕಾರಿ ಯಾವೂ ತಂದಿಲ್ಲ. ನಮ್ಮಮ್ಮ ಅಡುಗೆ ಮಾಡೋಕ್ಕೆ ತರಕಾರಿ ಬಳಸಲ್ಲ, ನಮಗೆ ತರಕಾರಿ ಬೇಡ 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 ಅಂತದ್ದು. ಅದಕ್ಕೆ ದೋಸೆ ಬೇಕೇನಾ ಪ್ರೀತು? ಸೋನಿ ಬೈರಾ ದೋಸೆ ಬೇಕಾ ಅಣ್ಣ? ಏಯ್ ಏನು ಯಾವಾಗಲೂ ಒಂಟೆ ಹೋದ. ಅಲ್ಲಿ ನಮ್ದೊಂದು ದೊಡ್ಡ ಹಸು ಐತೆ. ನಮ್ಮ ಹಸುವಿನ ಪಕ್ಕ ಯಾವ ಹಸು ಬರಕ್ ಬಿಡಲ್ಲ ಅವನು. ನಮ್ಮ ಹಸುಗಳು ನಿಲ್ಲೇ ಇರಬೇಕು. ನೋಡಿ ನೋಡಿ ಅಲ್ಲಿ ಇನ್ನೊಂದು ಇದು ಹಸು ಬಂದೈತಲ್ಲ, ಅದು ಈಗ ಅದು ನಮ್ಮ ಹಸು ಕಪ್ಪುದು. ಇಲ್ಲಿ 2 ಬಂದಾವಲ್ಲ, ಇಲ್ಲೆಲ್ಲಿ ನಮ್ಮ ಹಸುವಿನ ತಗ ಬಂದ್ಬಿಟ್ಟು ಗುದ್ದು ಬಿಡುತ್ತೋ ಅಂತ ಅದನ್ನ ಬೊಗ್ಲಿ ಬೊಗ್ಲಿ ಓಡಿಸ್ತಾ ಇರೋದು ಆ ಕಡೆ. ಕಾಲೇ ಕಚ್ಚಕ್ ಹೋಗ್ತಾನೆ, ಬಾದಿತದೆ. ನಮ್ಮಮ್ಮ ಎತ್ತಿ ಕೊಡ್ತಾ ಇರೋದು, ಚೂ ಚೂ ಓಡು 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 ಓಡ್ಸು ಓಡ್ಸು. ನೇಯ್ ನೀನ್ ಅದೃಷ್ಟ ಮಾಡಿದ್ರ ನೋಡು, ಬೈರ ನಿಮ್ಮನ್ನ ಹೆಂಗ್ ನೋಡ್ಕೊಂತಾನೆ ಅಂತ. ನೀವು ಇದ್ದೀರಾ? ಇವರೆಲ್ಲ ಮೂಕ ಪ್ರಾಣಿಗಳು ಅಲ್ಲ, ಇವರು ಸಾಧು ಪ್ರಾಣಿಗಳು. ಇವರು ನಮ್ಮ ಬೈರ ಹಬ್ಬನೇ. ಅಲ್ಲೊಬ್ರವ್ರೆ, ಇಲ್ಲೊಬ್ರವ್ರೆ, ಮನೆಯಿಂದ ಒಬ್ರವ್ರೆ. ಬೇಸಿಗೆಯಲ್ಲಿ ಬೆಂದು ಹೋಗುತ್ತಾರೆ. ಬಾರೋ ಬೈರ, ಬಾ ಸಾಕು, ಬಾ ಬಾ. ಎಲ್ಲಿ ನೋಡಿ ನೋಡ್ತಾ ಇದ್ದಾನೆ, ಅಲ್ಲಿ ಹೋಗ್ತಾ ಇದ್ದಾವೆ ಹಸಗಳು. ಎಲ್ಲಿ ಮತ್ತೆ ಬಂದ್ಬಿಡುತ್ತೋ ಅಂತ ಆ ಕಡೆ ನೋಡಿ. ಇದು ಬೇಗ ಬೆಳೆಯುತ್ತೆ. ಇದೇನು ಗೊತ್ತಾ, ಏನಿದು ಇದೆ ಸಣ್ಣ ನೆಲ್ಲಿಕಾಯಿ. ನಮ್ಮಮ್ಮ ಕೊತ್ತಕಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾವ್ರಿ, ಕಟ್ ಮಾಡ್ತಾವ್ರಿ. ಈ ಸರಿ ಏನು ಕಾಯಿ ಇಲ್ಲ, ಅದೇ ನಮ್ಮ ಹೋದ ಸರಿ ಎಷ್ಟಿಲ್ಲ. ಚೆನ್ನಾಗಿದೆ, ಏನಾಗೈತೆ. 1 ವರ್ಷ ಬಂದ್ರೆ 1 ವರ್ಷ ಬರಲ್ಲ ಅಲ್ವಾ ಬೈರಾ? ಬಾ. ಎಲ್ಲ ಕೈಗೆ ಹಿಡ್ಕಂಗ. ಇದೊಂದು ಸ್ವಲ್ಪ ತಣ್ಣಗಿರುತ್ತೆ. ಹಲಸಿನ ಮರ, ಮಾವಿನ ಮರ ಐತೆ. ಅವು ಚೆನ್ನಾಗವೆ. ಅವ್ಯಾಕಮ್ಮ ದಪ್ಪ ಆಗವೆ, ಸಣ್ಣ ಅವೇ. ಕೊತ್ತಕಾಯಿ, ಮಾವಿನಕಾಯಿ ಬಿಟ್ಟೈತೆ. ಇಲ್ಲೊಂಚೂರು ತಣ್ಣಗಿರತ್ತೆ, ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು. ಗಿಡಗಳೆಲ್ಲ ಒಂದೇ ಒಂದು ಹುಲ್ಲು ಬೆಳೆಯಲ್ಲ ಇಲ್ಲಿ. ನಮ್ಮಮ್ಮ ಅಲ್ಲೋಗೋರೆ. ಜವಳಿ ಇಲ್ಲ ನಮ್ದು, ಜವಳಿ ಹೋಗ್ಬಿಟ್ಟೈತಂತೆ ಕಡ್ಡಿ. ಅದಕ್ಕೆ ಜವಳಿ ಎಲ್ಲ ಎಷ್ಟು ತಣ್ಣಗಿದೆ ಗೊತ್ತಾ. ಎಂಥ ಬೇಸಿಗೆಲಿ ನಮ್ಮನೆ ಒಳಗಡೆ ಇರೋದು ಕಷ್ಟ. ಇಲ್ಲಿರ್ಬೋದು, ಹಲಸಿನ ಮರ, ಮಾವಿನ ಮರ ಇದೆಯಲ್ವಾ, ಸ್ವಲ್ಪ ತಣ್ಣಗಿರುತ್ತೆ. ಆರಾಮಾಗಿ ಇಲ್ಲಿ ಕಾಲ ಕಳಿಬೋದು. ಅದೇನಾಗಿದೆ ಅಂತ ಅಂದರೆ ಅದ್ರ ನೆರಳಿಗೆ ಕೆಳಗಡೆ ಯಾವ ಗಿಡನೂ ಬರ್ತಾ ಇಲ್ಲ. ಅದಕ್ಕೆ ನಮ್ಮಮ್ಮ ಅದನ್ನು ತೆಗೆಸ್ಬಿಡೋಣ ಅಂತ ಇದ್ರು. ತೆಗೆಸಿದ್ರೆ ಬಿಸಿಲಾಗುತ್ತೆ. ನಮ್ಮಮ್ಮ ಏನಿದು ಮನಿ ಪ್ಲಾಂಟು, ಮನಿ ಪ್ಲಾಂಟ್ ಪಾಟುಲ್ ಹಾಕಿ ಸಾಕಾದಾಗ ಬಂದಿದೆ ನೋಡಿ. ಮನಿ ಪ್ಲಾಂಟ್ ನಮ್ಮ ಮನೇಲಿ ಬರೋದೇ ಇಲ್ಲ, ಮೇಲ್ಕೆ ಚಿಗ್ರೋದೇ ಇಲ್ಲ. ತುಳಸಿ ಗಿಡ ಎಲ್ಲ ಇದ್ದಾವೆ. ಒಂದು ತಗೊಂಡೋಗಿ ಹಾಕೋಣ ಅನ್ಕೊತೀನಿ, ಮತ್ತೆ ಬರಲ್ಲ ಅಂತ ಹಾಕಲ್ಲ. ಆಮೇಲೆ ಇಲ್ಲ ಬದನೆಕಾಯಿ ಗಿಡ ಇದ್ಬಿಟ್ಟಿರೋದು ಕೆಳಗಡೆ, ಇದು ಬಿಡಲ್ಲ ಕೋಳಿ ಅಂತ. ಅಲ್ಲಿ ಮೆಣಸಿನ್ಕಾಯಿ ಗಿಡ, ಇದು ಬಂದ್ಬಿಟ್ಟು ಸನ್ನಿ ಆಗಬಾರ್ದು ಅಂತ ಬಾಣ್ತಿರ್ಗೆ ಆ ಎಲೆನ ರಸ ತೆಗೆದ್ಬಿಟ್ಟು ಕಿವಿಗಿಡ್ತಾರೆ. ಇದು ನೋಡಿ ಬೇಕಾದ್ರೆ. ಇದು ನಾನು ಬಾಣಂತಿ ಆದಾಗಲೂ ನಮ್ಮಮ್ಮ ಈ ಥರ ಪಾಟುಲ ಹಾಕಿ ಇಟ್ಕೊಂಡಿರ್ತಾರೆ. ಆವಾಗ ಇದನ್ನು ತೆಗೆದ್ಬಿಟ್ಟು, ಇದು ಹೂವು ಹಿಂಗಿರುತ್ತೆ, ಈ ಥರ ಇರುತ್ತೆ ಹೂವು. ಈ ಎಲೆನ ಚೆನ್ನಾಗಿ ಉಸಿಗ್ಬಿಟ್ಟು ಕಿವಿಲಿ ಇಟ್ಕೋಬೇಕು. ತುಂಬ ಇಚ್ಚಿಂಗ್ ಆಗುತ್ತೆ. ಬಿಟ್ಟು ಈ ಕಿವಿಲಿ ಇಡ್ತಾರೆ, ಈ ಕಡೆ ತುಂಬ ಇಚ್ಚಿಂಗ್ ಆಗುತ್ತೆ. ತುಂಬ ಅಂದರೆ ತುಂಬ ಇಚ್ಚಿಂಗ್ ಆಗುತ್ತೆ. ತಡ್ಕೊಬೇಕು. ಸ್ವಲ್ಪ ಉರಿ 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 ಅನ್ಸುತ್ತೆ. ಅಂದರೆ ಒಳಗಡೆ ಕೋಲ್ಡು, ಸನ್ನಿ ಆ ಥರ ಇದ್ದಾಗ ಅದು ಹೀರ್ಕೊತಾ ಇದೆ ಅಂತ ಅರ್ಥ. ಸೊ ಬಾಣಂತಿಯಲ್ಲಿ ಇದನ್ನು ಕಂಪಲ್ಸರಿ ಮಾಡ್ತಾರೆ. ಇದ್ರ ಹೆಸ್ರೇನೋ ಇದೆ, ನಾನು ವಾಯ್ಸ್ ಓವರ್ ಕೊಡ್ತೀನಿ. ಅಮ್ಮನ ಕೇಳ್ಬಿಟ್ಟು, ನನಗೆ ಹೆಸರುಗಳು ನೆನಪಿರಲ್ಲ.
ನಾನು ಪಿಕ್ಚರ್ ತೋರಿಸಿದ್ನಲ್ಲ, ಈ ಥರದ್ದು ಎಲ್ಲಾದರೂ ಸಿಕ್ಕಿದ್ರೆ ಒಂದು ಪಾಟುಲ್ ಹಾಕಿ ಇಟ್ಕೊಂಡಿರಿ. ಅಂದರೆ ಮನೇಲಿ ಯಾರಾದರೂ ಬಸ್ರಿದಿರಿದ್ರೆ ಆವಾಗ ಬಾಣಂತಿ ಟೈಮಲ್ಲಿ ಒಂದು 2 ಸರಿ 3 ಸರಿ 4 ಸರಿ ಬಾಣಂತನ ಮಾಡೋ ತನಕನೂ ಅದನ್ನು ಕಿವಿಲಿ ಇಟ್ಬಿಟ್ರೆ ಸನ್ನಿ ಆಗಿದ್ರೂ ಹೋಗುತ್ತೆ, ಸನ್ನಿ ಏರೋದು ತಪ್ಪುತ್ತೆ ಅಂತ ಹೇಳಿ ಅವಾಗಿಂದ ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಡು ಬಂದಿರೋದು. ಸೊ ಟ್ರೈ ಮಾಡಿ, ಯಾರಿಗಾದ್ರೂ ಹಂಗಾಗಿದ್ರೆ ಅಥವಾ ಬಾಣಂತಿರಿದ್ರೆ ಈ ಥರ ಸೊಪ್ಪು ಸಿಕ್ಕಿದ್ರೆ ಗೊತ್ತಿಲ್ಲ ಅಂತ ಅಂದರೆ ಟ್ರೈ ಮಾಡಿ, ನಿಜವಾಗ್ಲೂ ಕಮ್ಮಿ ಆಗುತ್ತೆ. ನಮಗೆಲ್ಲ ಮಾಡಿರೋದಕ್ಕೆ ಇವಾಗ ನಮ್ಗೆ ಆ ಥರ ಶೀತ ಏನೂ ಆಗಿಲ್ಲ. ಅದೇನಮ್ಮ, ಇದೆ ತಾನೆ ಬಾಣಂತಿ? ನಮ್ಮ ಇದು ಹೆಸರೇನು? ನಾರಬಳ್ಳಿ ಸೊಪ್ಪು ಅಂತ. ನಾರಬಳ್ಳಿ, ಅದೇ ಗೊತ್ತಾಯ್ತು. ಬಳ್ಳಿ ಸೊಪ್ಪು. ಕೋಳಿ ಬಿಟ್ರೆ ಒಂದು ಬಿಡಲ್ಲ, ಎಲೆ ಹಿಂಗಿರುತ್ತೆ, ಇದ್ರದ್ದು ಹೂವು ಹಿಂಗಿರುತ್ತೆ, ಕಾಯಿ ಬಿಡುತ್ತೆ ಇದ್ರಲ್ಲಿ. ಈ ಸೊಪ್ಪು ತಿಂತಾರಮ್ಮ? ತಿನ್ನಲ್ಲ ತಾನೆ? ಸಾಂಬಾರು ಮಾಡ್ತಾರಲ್ವಾ ಬಾಣಂತಿರ್ಗೆ, ಅದೇನೋ ಇನ್ನೊಂದು ಸಾಂಬಾರು ಮಾಡಿಕೊಡ್ತಾರೆ, ಹಾಲು ಸಾರಿಗೆ ಹಾಕ್ತಾರೆ. ಇದನ್ನ ತಿನ್ಲೂಬಹುದು, ಕಿವಿಗೂ ಇಕ್ತಾರೆ. ಹಸಿ ತಿನ್ನಂಗಿಲ್ಲ, ಅದೇ ಸಾರು ಮಾಡ್ಕೊಂಡು ತಿನ್ಬೇಕು. ಇದು ಇನ್ನು ನಮ್ಮ ಕೋಳಿ ಬಿಡಲ್ಲ ಅಂತ ನಮ್ಮಮ್ಮ ಇಲ್ಲಿ ಇಟ್ಟಿರೋದು. ಬೀಜ ಮಾಡಿ ಇಟ್ಕೊಳ್ಳೋದಾ? ಅದಕ್ಕೆ ನಮ್ಮಮ್ಮ ಮಿಕ್ಸ್ ಮಾಡ್ದಂಗೆ ಈ ಥರ ಉಳಿಸ್ಕೊಂಬಂದೈತಿ. ಸಿಗೋದೇನಕ್ಕ ನಮ್ಮ JKVKಯಲ್ಲಿ ಕೇಳಿದ್ರೆ ನಾರಬಳ್ಳಿ ಗಿಡ ಅಂತ ಕೇಳಿದ್ರೆ ಸಿಗುತ್ತೆ. ಅಲ್ಲಿ ಎಲ್ಲ ಜಾತಿಯ ಗಿಡ ಇದಾವೆ ನಾರಬಳ್ಳಿಲಿ. ಅದೇ ಸಾರಿ JKVKಯಲ್ಲಿ. ಇಲ್ಲ ಅಷ್ಟೊಂದಿಲ್ಲ. ಇದೆಲ್ಲ 50 ರೂಪಾಯಿಗೆ ಏನೋ ತಂದಿರೋದು ಕಣಮ್ಮ JKVKಯಲ್ಲಿ. 60. ಮತ್ತೆ ನೀನ್ ಯಾವ್ದು ಕೇಳಿದೆ? ಜಾಸ್ತಿ ಬಿಡುತ್ತಲ್ಲ. ಹೌದಾ, ಹೋಗ್ಬೇಕು ಇನ್ನೊಂದ್ಸರಿ JKVKಗೆ. ಮೇಡಮ್ ಅವ್ರು ನಮಗೆ ಹೇಳಿದ್ರು ಹತ್ತಿ ಕಿತ್ಕೊಂಬ ಅಂತ. ನಾನು ಅಲ್ಲಿವರೆಗೂ ಹತ್ತಿದೆ. ಆಮೇಲೆ ಆ ಕಡೆಯಿಂದ ಹೋಗೋಕ್ಕೆ ಭಯ ಆಗೋಯ್ತು. ನಾನು ಇಲ್ಲಿ ಅಪ್ಪ ಹೋಗಲ್ಲ, ನಾನು ಬಿದ್ದೆ, ಕೈಕಾಲು ಮುರಿದು ಹಾಕೊಂಡ್ರೆ ಏನು ಗತಿ ಅಂತ ವಾಪಸ್ ಬಂದ್ಬಿಟ್ಟೆ. ನಮ್ಮಮ್ಮ ಅಲ್ಲಿಂದ ಹತ್ತಿ ಅದ್ರ ಮೇಲೆ ಹೋಗಿ ಹತ್ತಿ ಕೀಳ್ತಾವ್ರೆ. ನೋಡು ನಿನಗಿಂತ ನಾನೇ ಗಟ್ಟಿ ಮುಟ್ಟು ಅಂತ ತೋರ್ಸಕ್ಕೆ. ಹಾಂ 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 ಸೀತಾಫಲದ ಮರ. ನಂಗೆ ಕಿತ್ಕೊಂಬ ಅಂತ ಅಂದ್ರು. ಹತ್ತಿ ಹೋಗಿ ಆಕಾಶದ ಮೇಲೆ ನಿಂತೈತೆ. ನಾನು ಹತ್ತತಕ್ಕ ಅಲ್ಲಿವರೆಗೂ ಹೋದೆ. ಆ ಕಡೆಯಿಂದ ಸಿಕ್ಕಾಬಟ್ಟೆ ಉದ್ದ ಐತೆ ಆ ಗೋಡೆ. ಅಲ್ಲದ್ ನೋಡಿ ಹತ್ತಿ ಗಿಡ, ಅಲ್ಲಿ ಹೋಗ್ಬಿಟ್ಟೈತಲ್ಲ ಎಲ್ಲೋ ಕಲರು, ಅದು ಹತ್ತಿ. ನಾನು ಹೋಗಲ್ಲ ಕಣವ, ಸುಮ್ಮನೆ ಯಾಕೆ ಬಿದ್ದು ಕೈಯೋ ಕಾಲ ಮುರಿದಾಕೊಂಬಿಟ್ರೆ ಆಮೇಲೆ ಕಷ್ಟ, ಮಕ್ಕಳು ಬರೀ ಐತೆ. ನಮ್ಮಮ್ಮ ಹತ್ತಿ ಹೇಳ್ದು ನಾನು ನಂಗೆ ಅಂದಿದ್ಕೆ ಏನೋ ತಂದು ತೋರಿಸೇ ಬಿಡೋರು ನೋಡಿ. ನಾನು ನಿಮಗೆ ಹೇಳಿಲ್ವಾ ನಮ್ಮ ಅಮ್ಮಂಗೆ ನಮ್ಮನ್ನು ನೋಡಿದ್ರೆ ಒಂದು ಎನರ್ಜಿ ಅಂತ. ಆಮೇಲೆ ಹಂಗೆ ಅವ್ರು ಕೈ ಕೊಟ್ಕೊಂಡು ಕುತ್ಕೊಳ್ಳೋಕ್ಕೂ ಆಗಲ್ಲ. ಹಸು ಇರುವಾಗ ಮೂಕ ಪ್ರಾಣಿಗಳು ನಾವಾದರೆ ಹೊಟ್ಟೆ ಹಸಿತಿದೆ ಅನಾಕಮ್ಮ ಅಂತ ಕೇಳ್ತೀವಿ, ಅವಂಗೆಲ್ಲ ಕೇಳ್ತಾವ. ಅವಾಗ ಅರ್ಥ ಮಾಡ್ಕೊಂಡು ನಾವೇನಾದರೂ ನೋಡಬೇಕು. ಸೊ ಹಾಗಾಗಿ ಅಮ್ಮಂಗೆ ಅಲ್ಲಿ ಕೆಲಸ ಇದ್ದೇ ಇರುತ್ತೆ, ಹುಷಾರಿರಲಿ ಇಲ್ದಲೇ ಇರಲಿ. ಹಾಗೆ ನಾನು ಸ್ವಲ್ಪ ರಾಗಿ ಮಿಲ್ ಹಾಕ್ಸ್ಕೊಡು ಅಂತ ಅಂದರು. ಹಾಕ್ಸ್ಕೊಟ್ಬಿಟ್ಟು ಮನೆಗೆ ಹೊರಟೆ. ನಾನೆಲ್ಲೋಗಿದ್ದೆ ಬೈಲಿ, ಎಲ್ಲೋಗಿದ್ದೆ ನಾನು? ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮ ಮನೆ ಏನೋ ತಿಂದಿದ್ಯಾ? ಎಷ್ಟು ದೂರ ಆಗುತ್ತೆ. ಮೊದಲು ವಾರಕ್ಕೊಂದ್ಸರಿ ಇಲ್ಲಿಂದ ನಾನು ಅಮ್ಮ ಮನೆಗೆ ಸ್ಕೂಟಿಲಿ ಪ್ರಗತಿನ ಕರ್ಕೊಂಡು ಹೋಗಿ ಬರ್ತಾ ಇದ್ದೆ. ಬಟ್ ಇವತ್ತು ಸುಮಾರು ದಿನ ಆದಮೇಲೆ ಒಬ್ಬಳೇ ಹೋಗಿದ್ದೆ. ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನಿಸ್ಬಿಡ್ತು. ಮತ್ತು ಟ್ರಾಫಿಕ್ ಬೇರೆ ಜಾಸ್ತಿ ಇತ್ತಲ್ವಾ, ಅದೆಲ್ಲ ನೋಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಸಾಕಾಗ್ತಾ ಇತ್ತು ನನಗೆ. ಸಿಕ್ಕಾಪಟ್ಟೆ ಒಂಥರ ಟಯರ್ಡ್ ಅನಿಸ್ತಾ ಇತ್ತು. ಬಾಯಲ್ಲಿ ಮಾತೇ ಬರ್ತಾ ಇಲ್ಲ, ಸ್ವಲ್ಪ ಜೋರು ಧ್ವನಿಯಲ್ಲಿ. ಇನ್ನು ನಾನೇನಾದರೂ ತೊಗೊಂಡೋದ್ರೆ ನಮ್ಮಮ್ಮ ನಾನು ಹೋಗ್ತೀನಿ ಅಂತ ಗೊತ್ತಾದರೆ ಅವರೇ ಏನಾದರೂ ರೆಡಿ ಮಾಡಿ ಇಟ್ಟಿರ್ತಾರೆ. ಇನ್ನು ಪ್ರೀವಿಯಸ್ ಡೇಸಲ್ಲಿ ಗುರುವಾರ ರಾಯರದೊಂದು ಪೂಜೆ ಇತ್ತಲ್ವ,
ವರ್ಧಂತಿ ಉತ್ಸವ ಅಂತ. ಅವತ್ತು ಅವರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ಎಲ್ಲರಿಗೂ ಗೊತ್ತೇ ಇರುತ್ತೆ, ಇಲ್ಲೊಂದು ಮಠ ಇದೆ ರಾಘವೇಂದ್ರ ಸ್ವಾಮಿದು, ಲಕ್ಷ್ಮೀಪುರ ಅಂತ ಬರುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ಕಡಲೆಪುರಿ ಎಲ್ಲ ತೊಗೊಂಡು ಬಂದಿದ್ರು ಅಂತೆ, ಮತ್ತು ಬಟಾಣಿ ಎಲ್ಲ ಇತ್ತು ಅಂತ ಹೇಳಿ ಅದು ತಂದಿದ್ದಾರೆ. ಏನಾದರೂ ನೀನಾದರೆ ಬಟಾಣಿಲಿ ಏನಾದರೂ ಮಾಡ್ತೀಯ, ನಾನು ಏನು ಮಾಡಲ್ಲ ಅಂತ ಸ್ವಲ್ಪ ಮಶಪ್ ಸೊಪ್ಪೆಲ್ಲ ಜೋಡಿಸಿ ಒಂದು ನಮಗೆ ಆಗೋಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾನಿನ್ನ ಸ್ವಲ್ಪ ಇದು ಎಲ್ಲ ತೊಗೊಂಡಿದ್ದೆ ಅಲ್ವಾ, ಹಸಿ ಅರಿಶಿನ ಕೊಂಬು ಮತ್ತು ಸ್ವಲ್ಪ ಶುಂಠಿನೂ ಹಾಕ್ಬಿಟ್ಟಿದ್ದಾರೆ. ಮನೆಗೆ ತೊಗೊಂಡೋಗು ಅಂತ ಹೇಳ್ಬಿಟ್ಟು ನಾನು ತಂದಿರೋ ಫ್ರೂಟ್ಸಲ್ಲಿ ನನಗೊಂದು ಸ್ವಲ್ಪ ಕೊಟ್ಟಿದ್ರು, ಮಕ್ಕಳಿಗೆಲ್ಲ ಆಗುತ್ತೆ ಮತ್ತು ಏನಕ್ಕೆ ಅಂತ ಹೇಳಿ. ಅಂದರೆ ಸ್ಟ್ರಾಬೆರಿ ಅಮ್ಮ ತಿನ್ನಲ್ಲ, ಪ್ರೀತಿಗೆ ಇಷ್ಟ ಅಂತ ಹೇಳ್ಬಿಟ್ಟು ವಾಪಸ್ ಇಲ್ಲೇ ಹಾಕಿದ್ರು. ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿ ಅದ್ರ ಜೊತೆಗೆ ದೋಸೆ ಏನೋ ರುಬ್ಬಿಟ್ಟಿದ್ರಂತೆ, ಇನ್ನು ಬಂದರೆ ದೋಸೆ ಹಿಟ್ಟಾದರೂ ಕೊಡ್ಬೋದಲ್ವಾ, ಒನ್ ಟೈಮ್ ನಾಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ದೋಸೆ ಹಿಟ್ಟೆಲ್ಲ ಕೊಟ್ಟು ಕಳಿಸಿದ್ರು. ಇನ್ನು ಬಟಾಣಿ ಅಲ್ಲೇ ಸುಳ್ಕೊಂಡು ಹಸುಗೆ ಸಿಪ್ಪೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಸ್ವಲ್ಪ ಕಡಲೆಪುರಿ ಎಲ್ಲ ಕೊಟ್ಟರು, ಅದು ಪ್ರಗತಿಗೆ ತುಂಬ ಇಷ್ಟ ಕಡಲೆಪುರಿ, ತಮಗೂ ಕೂಡ ಅಷ್ಟೇ. ಹಂಗೆ ಅದೆಲ್ಲ ತೊಗೊಂಡು ಬಂದು ಸ್ವಲ್ಪ ನೀರು ಕುಡಿದು ರಿಲ್ಯಾಕ್ಸ್ ಆಗ್ತಾಯಿದೆ. ನನಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಧ್ವನಿನೂ ಬರ್ತಾಯಿಲ್ಲ ನನಗೆ. ನನ್ನ ಮಗಳು ಪಾಪ ನನಗೋಸ್ಕರ ಅಂತ ಎಲ್ಲ ಕ್ಯಾಮ್ರಾ ಸೆಟ್ ಮಾಡಿ ಎಲ್ಲ ಇದು ಮಾಡ್ತಾಯಿದ್ರು. ನಾನು ತುಂಬ ಖುಷಿ ಆಯಿತು. ಏನಿದು ಯಾಕಿದೆಲ್ಲ? ಯಾಕೆ ಫಸ್ಟ್ ಅದು ಲೆಟರ್ ಅದನ್ನ ತಗೋ, ಇದಾ ಅದು ಮುಂದೆ ಇದಾ ಇದ್ರಲ್ಲಿರೋದು ಇದು ಬಾಂಡ್ಲಿಲಿ ಇದು. ಐ ಲವ್ ಯು ಮಾಮ್ ಅಂತ ಹಿಂದೆ ಐ ಹ್ಯಾವ್ ಕುಕ್ಡ್ ವಿತ್ ಮೈ ಹಾರ್ಟ್. ಐ ಲವ್ ಯು ಮಾಮ್ ಅಂತ ಬರ್ದ್ಬಿಟ್ಟು ಹಿಂದೆ ಐ ಹ್ಯಾವ್ ಕುಕ್ಡ್ ವಿತ್ ಮೈ ಹಾರ್ಟ್ ಅಂತ ಬರ್ದಿರೋದು. ಅದನ್ನ ಬಾಂಡ್ಲಿಲಿಟ್ಟು. ಬಾಂಡ್ಲಿ ಯಾಕೆಲ್ಲ ಇಟ್ಟಿರೋದು? ಕುಕ್ ಮಾಡಿರೋದಕ್ಕೆ ಇಲ್ಲ, ಫಸ್ಟ್ ಟೈಮ್ ಬಾಂಡ್ಲಿನ ಸೀಸ್ತೆಲ್ಲ ಕ್ಲೀನಾಗಿ ಮಾಡಿರೋದು. ಅದಕ್ಕೆ ಏನಾದ್ರೂ ಪ್ರಗತಿ ಟ್ರೈ ಮಾಡಿದ್ರೆ ಬಾಣ್ಲಿ ಸಿದೋಗ್ಬಿಡತ್ತೆ. ನಾನು ಅವಾಗ ಬೈತೀನಿ, ಈ ಉಜ್ಜಕ್ಕಾಗಲ್ಲ ಏಂತಕ್ಕೆ ಹಿಂಗೆ ಸೀಸಿಡ್ತೀಯ ಪ್ರಗತಿ ಅಂತ. ಇದೆಲ್ಲ ಗೊಂಬೆ ಎಲ್ಲ ಹಾಕಿ ಚಾಕು ಎಲ್ಲ ಯಾಕೆ ಇವತ್ತು ಒಂದಿನ ನಾನು ಬಿಟ್ಟೋಗಿರೋದಕ್ಕೆ ಮಮ್ಮಿ ಬೆಲೆ ಗೊತ್ತಾಗಿರ್ಬೇಕು. ನಾಳೆ ವುಮೆನ್ಸ್ ಡೇ ಅಲ್ವಾ, ಅದಕ್ಕೆ ನಾಳೆ ನೀನು ಇರ್ತೀಯಲ್ಲ, ಎಲ್ಲ ಚೆನ್ನಾಗಿ ಪ್ಲಾನ್ ಪ್ರಕಾರ ಆಗಲ್ಲ, ಅದಕ್ಕೆ ಇವತ್ತು ನೀನಿಲ್ಲ ಅಂತ ಮಾಡಿರೋದು. ನಾನಿಲ್ಲ ಅಂತನಾ? ನಾಳೆ ನಾನು ಇರ್ತೀನಿ, ಮಾಡೋಕ್ಕಾಗಲ್ಲ ಅಂತ. ನಾನು ಅಲ್ಲಿಂದ ಬಂದೆ, ತುಂಬ ಟಯರ್ಡ್ ಆಯ್ತಾ, ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಳ್ಳೋ ಅಂತ ಕುತ್ಕೊಂಡೆ. ಏನು 4:45 ಬಿಟ್ಟಿದ್ದಕ್ಕೆ 5:15 ಬಂದೆ. ಬೇಗ ಬಂದಿರೋದು ನನ್ನ ಪುಣ್ಯ, 4 ಗಂಟೆಗೆ ಬಿಟ್ಟಿದ್ದಕ್ಕೆ. ಅಂದರೆ ಹೆವಿ ಟ್ರಾಫಿಕ್ ಗೊತ್ತಲ್ಲ, ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನಾವು ಪಾಸ್ ಆಗೋಕ್ಕೆ ಆಗಲ್ಲ. ಹೆಬ್ಬಾಳ, ಮಾನ್ಯತಾ ಎಲ್ಲ ಕಡೆ ಟ್ರಾಫಿಕ್ಕು, ಕಣ್ಣೆಲ್ಲ ಉರಿತಾ ಆಯ್ತಾ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೆ. ಸೊ ಇದ್ಯಾಕೆ ಮೈಸೂರು ಇಟ್ಟಿರೋದು? ಮೈಸೂರು ಪಾಕ್. ಅದಕ್ಕೆ ಮೈಸೂರು ಪಾಕ್ ಮಾಡಿದ್ಯಾ ಅಮ್ಮು? ಅರೆ ರೇ 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 ಜೋಕಾ. ಸಾಫ್ಟ್ ಆಗಿರೋ ಮೈಸೂರು ಪಾಕ್. ಯಾವತ್ತೂ ಟ್ರೈ ಮಾಡಿಲ್ವಲ್ಲ ಅಂತ ಮಾಡಿದ್ವಿ. ಪಾಕ ಇನ್ನೂ ಗಟ್ಟಿ ಬರಬೇಕಿತ್ತು. ಅದು ಫ್ರಿಜ್ಜಲ್ಲಿ ಇಕ್ಕಷ್ಟು ನೀನು ಬಂದಿದ್ದಲ್ಲ ಟೈಮಿಲ್ಲ ಅಂತ ಮಾಡಿಬಿಟ್ಟಿದ್ದೆ. ನಾನು ಮಾಡಿದ್ದೆ ಒಂದ್ಸರಿ, ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದ. ಚೆನ್ನಾಗಿದೆ, ಬಟ್ ಮೈಸೂರು ಪಾಕ್ ಥರ ಶೇಪ್ ಬಂದಿಲ್ಲ. ಅದಿನ್ನೂ ಫ್ರಿಜ್ಜಲ್ಲಿ ಇಕ್ಬೇಕಿತ್ತು. ಫ್ರಿಜ್ಜಲ್ಲಿ ಇಕ್ಕದಲ್ಲ ಪಾಕ ಇದೆಯಲ್ಲ ಗಟ್ಟಿಗಿರ್ಬೇಕು. ಆ ಪಾಕದಿಂದನೇ ಇದು ಗಟ್ಟಿ ಆಗೋದು. ಟೇಸ್ಟ್ ಚೆನ್ನಾಗಿದೆ, ಬಟ್ ಪಾಕ ತೆಗಿಯಕ್ಕೆ ಬಂದಿಲ್ಲ. ಪರ್ಫೆಕ್ಟ್ ಪಾಕ ಹಾಕಿ ಜಾಸ್ತಿ ಸಕ್ಕರೆ ಹಾಕಿರ್ಲಿಲ್ಲ, ಅದಕ್ಕೆ ಪಾಕ ಗಟ್ಟಿ ಟೇಸ್ಟ್ ಚೆನ್ನಾಗಿದೆ, ಬಟ್ ಶೇಪ್ ಬಂದಿಲ್ಲ ಅಷ್ಟೇ. ಥ್ಯಾಂಕ್ ಯು. ವೆಲ್ಕಮ್. ವುಮೆನ್ಸ್ ಡೇ ಅಂತಾನೆ ನಾನೇ ಮರ್ತೋಗಿದ್ದೀನಿ. ಸೊ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ನಾನು ನನ್ನ ಮಗಳು ವುಮೆನ್ಸ್ ಡೇ ಮಾಡಿರೋದು ನೋಡಿ. ಇದ್ಯಾರು? ಇದ್ಯಾರು? ಕಮ್ಮಿ ನಿನ್ ಕಲರ್ ಬಟ್ಟೆ ಹಾಕೊಂಡೈತಲ್ಲ, ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಾನು ಡಾಟರ್ಸ್ ಡೇ ಮಾಡೋದೇ ಇಲ್ಲ. ನಮ್ಮ ಹುಡುಗಿ ವುಮೆನ್ಸ್ ಡೇ, ಮದರ್ಸ್ ಡೇ ಎಲ್ಲ ಮಾಡುತ್ತೆ. ಜಸ್ಟ್ ಒಂದು ವಿಶ್ ಮಾಡ್ತೀನಿ ಅಷ್ಟೇ, ಹ್ಯಾಪಿ ಡಾಟರ್ಸ್ ಡೇ ಅಂತ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಖುಷಿ ಆಯಿತು. ಥ್ಯಾಂಕ್ ಯು.